ನಮಸ್ತೆ ಸ್ನೇಹಿತರೆ, ಶ್ರೇಷ್ಠ ಟ್ರೇಡಿಂಗ್ ಅಕಾಡೆಮಿಗೆ ಸ್ವಾಗತ. ನಾವು ಇಂದಿನ ವಿಡಿಯೋನಲ್ಲಿ ಸ್ಟಾಕ್ ಅಥವಾ ಷೇರುಗಳಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟಾಕ್ ಅಥವಾ ಷೇರುಗಳು ಅಥವಾ ಈಕ್ವಿಟಿ ಅಂದರೆ ಮೂರೂ ಒಂದೇ ಅರ್ಥವನ್ನು ಕೊಡುತ್ತದೆ. ಈ ಷೇರುಗಳು ಒಂದು ಕಂಪನಿಯ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತೆ. ನೀವು ಈ ಷೇರುಗಳನ್ನು ಕೊಂಡುಕೊಂಡಾಗ ಅಥವಾ ಖರೀದಿಸಿದಾಗ ಆ ಕಂಪನಿಯ ಒಂದು ಸಣ್ಣ ಭಾಗವನ್ನು ನೀವು ಖರೀದಿಸುತ್ತೀರಾ ಮತ್ತು ಆ ಕಂಪನಿಯ ಒಂದು ಭಾಗದ ಮಾಲೀಕತ್ವವನ್ನು ನೀವು ಪಡ್ಕೊಳ್ತೀರಾ. ಮತ್ತು ಈ ಷೇರುಗಳು ಯಾಕೆ ಕಂಪನಿಗಳು ಬಿಡುಗಡೆ ಮಾಡುತ್ತೆ ಅಂದರೆ, ಆ ಕಂಪನಿಗಳು ತಮ್ಮ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಮತ್ತು ಅದರ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಅಥವಾ ಸಾಲ ಪಾವತಿಯನ್ನು ಮರುಪಾವತಿಸಲು, ಹೀಗೆ ಅದರ ಹಣದ ಅವಶ್ಯಕತೆಗಳಿಗೆ ತನ್ನ ಕಂಪನಿಯ ವ್ಯವಹಾರವನ್ನು ವಿಸ್ತರಿಸಲು ಹಣದ ಅವಶ್ಯಕತೆಗಳಿಗಾಗಿ ಷೇರುಗಳನ್ನು ಸಾರ್ವಜನಿಕರಿಗೆ ವಿಸ್ತರಿಸುತ್ತೆ. ಇದನ್ನು ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ಒಂದು ಕಂಪನಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ನೀವು ಒಂದು ಕಂಪನಿಯನ್ನು ನಡೆಸ್ತಾ ಇರ್ತೀರಾ, ನಿಮಗೆ ಆ ಕಂಪನಿಯನ್ನು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಅನಿಸುತ್ತೆ. ನೋಡಿ, ನೀವು ಒಂದು ABC ಕಂಪನಿಯ ಮಾಲೀಕರಾಗಿರ್ತೀರಾ. ನೀವು ABC ಕಂಪನಿಯ ಮಾಲೀಕರಾಗಿರ್ತೀರಾ. ನೀವು ಈ ಕಂಪನಿನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಅನಿಸುತ್ತೆ. ಆಗ ಬ್ಯಾಂಕ್ ಲೋನ್ ಆಗಲಿ, ಫ್ರೆಂಡ್ಸ್ ಹತ್ರ ಆಗಲಿ ಅಥವಾ ರಿಲೇಟಿವ್ಸ್ ಹತ್ರ ಆಗಲಿ, ಎಲ್ಲರ ಹತ್ರನೂ ನೀವು ಹಣವನ್ನು ಕೇಳಿ ನಿಮಗೆ ಅದು ಸಾಕಾಗದೇ ಇರಬೇಕಾದ್ರೆ ಸಾರ್ವಜನಿಕರಿಂದ ಅಂದರೆ ಪಬ್ಲಿಕ್ಕಿಂದ ನಿಮಗೆ ಹಣವನ್ನು ಪಡೆದುಕೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಅದು ಹೇಗೆ ಅಂದರೆ, ಷೇರುಗಳನ್ನು ನೀವು ಸಾರ್ವಜನಿಕರಿಗೆ ಕೊಟ್ಟು ನೀವು ಹಣವನ್ನು ಪಡೆದುಕೊಳ್ಳಬಹುದು. ಇದು ನಮ್ಮ ಭಾರತದಲ್ಲಿ ಒಂದು ಸಂಸ್ಥೆ ಇದೆ, ಸೆಬಿ ಅಂತ, ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಸೆಬಿನ ಕೆಲವು ಷರತ್ತುಗಳು ಮತ್ತು ನಿಯಮಗಳನ್ನು ನಾವು ಕಂಪ್ಲೀಟ್ ಮಾಡೋದಾದರೆ ನಮಗೆ ಪಬ್ಲಿಕ್ಕಿಂದ ಹಣವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಕೊಡುತ್ತೆ. ಸೊ ಆಗ ಈ ಸೆಬಿ ಬಂದು NSE ಅಥವಾ BSEನಲ್ಲಿ ನಮ್ಮ ಷೇರುಗಳನ್ನು ಬಿಡುಗಡೆ ಮಾಡಿ ನಮಗೆ ಹಣವನ್ನು ಒದಗಿಸಿಕೊಡುತ್ತದೆ. ಸೊ ಈ ಫಸ್ಟ್ ಟೈಮ್ ಈ ರೀತಿ ಷೇರುಗಳನ್ನು ಬಿಟ್ಟು ಹಣವನ್ನು ಒದಗಿಸಿಕೊಡೋದಕ್ಕೆ IPOs ಅಂತ ನಾವು ಹೇಳ್ತೀವಿ. ಅದೇ ಆಲ್ರೆಡಿ ಟ್ರೇಡ್ ಆಗ್ತಾ ಇರುತ್ತೆ ಅಲ್ವಾ ಕಂಪನಿ ಷೇರುಗಳು, ಅದನ್ನು ಸ್ಟಾಕ್ಸ್ ಅಥವಾ ಈಕ್ವಿಟಿ ಅಂತ ಹೇಳ್ತೀವಿ. ನೋಡಿ, ಫಸ್ಟ್ ಟೈಮ್ ಬರುವಂತಹ ಷೇರುಗಳನ್ನ ಮಾತ್ರ ನಾವು IPO ಅಂತ ಹೇಳ್ತೀವಿ. ಆಲ್ರೆಡಿ ಟ್ರೇಡ್ ಆಗ್ತಾ ಇರೋ ಶೇರ್ನ ಈಕ್ವಿಟೀಸ್ ಅಥವಾ ಸ್ಟಾಕ್ಸ್ ಅಂತ ಹೇಳ್ತೀವಿ. ನನ್ನ ಈ ಚಿಕ್ಕ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಕಲಿಯೋಣ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲಿಯವರೆಗೆ ಕಲಿಯೋಣ, ಗಳಿಸೋಣ.